ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಹಂಸಾಯ ನಮಃ. ಓಂ ವೃತ್ರತೂಯೇ ಸ ತೋಕಸಾತಾತನಯೇ ಸ ವಜ್ರೀ ವಿತಂತಸಾಯೋ ಅಭವತ್ ಸಮತ್ಸು ಸಮಜ್ಮನಾ ಜನಿಮ ಮಾನುಷಾಣಾಂ. ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 455ನೇಯ ಈ ಭಾಗದಲ್ಲಿ 196ನೇ ನಾಮ ವಿಷ್ಣು ಸಹಸ್ರನಾಮ ಸ್ತೋತ್ರದ್ದು ಹಂಸ ಅನ್ನೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಇದಿಷ್ಟನ್ನು ನಾವು ಶ್ರವಣಕ್ಕೆ ತಂದ್ಕೋಬೇಕಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಹಂಸ ಎಂಬ ಶಬ್ದಕ್ಕೆ ಏನು ಸರಳವಾದ ಅರ್ಥಗಳಿವೆ ಅಂತ ಅನ್ನೋದನ್ನು ನೋಡೋಣ. ಈ ಮಂತ್ರಕ್ಕೆ ಸಂಬಂಧಿಸಿದಂತೆ ನನಗೆ ಭಾಗವತ ತಾತ್ಪರ್ಯದಿಂದ ಕಂಡು ಬಂದಿರುವಂತಹ ಅರ್ಥ, ಎಲ್ಲ ಜೀವರ ಹಳೆಯ ಶರೀರಗಳನ್ನು ಕಿತ್ತೊಗೆದು ಹೊಸ ಶರೀರಗಳನ್ನು ಕೊಡುವವನು ಅನ್ನುವಂಥ ಅರ್ಥ. ಅದನ್ನೇ ನಾವು ಈ ಬೃಹತಿ ಮಂತ್ರದಲ್ಲಿ ಮುಂದೆ ಕಾಣಬೇಕಾಗಿದೆ. ಹಮ್ ಅಂದರೆ ಮತ್ತೊಂದರ್ಥ ದೋಷರಹಿತನಾದವನು, ಮತ್ತೆ ಸ ಅಂದರೆ ಸಾರರೂಪನಾದವನು, ಮತ್ತೆ ಹಮ್ ಅಂದರೆ ಸರ್ವತ್ರ ವ್ಯಾಪ್ತನಾದವನು ಮತ್ತೊಂದರ್ಥ. ದುಷ್ಟರನ್ನು ಕೊಲ್ಲುವುದರಿಂದ ಹಂಸ ಅಂತ ಕೂಡ ಅರ್ಥ ಮಾಡ್ಬೋದು. ಹಂಸ ಪಕ್ಷಿಗಳಿಗೆ ಮತ್ತು ಪರಮಹಂಸರಾದಂತಹ ಸನ್ಯಾಸಿಗಳಿಗೆ ಧವಳವಾದಂಥ ಶುದ್ಧವಾದಂಥ ಬಣ್ಣವನ್ನು ಮತ್ತು ಸ್ವಭಾವವನ್ನು ಕೊಟ್ಟವನಾದ್ದರಿಂದ ಆತನನ್ನು ಹಂಸ ಅಂತ ಹೇಳಬೇಕು. ಅದು ಮತ್ತೊಂದರ್ಥ. ಜೀವನ ಅನ್ನುವ ಯಜ್ಞಕ್ಕೆ ಇವನು ಕರೆಯಲ್ಪಡ್ತಾನೆ. ಆದ್ದರಿಂದ ಹೂಯತೆ ಅಂದರೆ ಕರೆಯಲ್ಪಡ್ತಾನೆ, ಕರೆಯಲ್ಪಡುವುದರಿಂದ ಮತ್ತೆ ನಮ್ಮ ಯಜ್ಞಕ್ಕೆ ಅವನು ಬಂದು ನಮಗೆ ಅಂದರೆ ಕೊಡ್ತಾನೆ ಜ್ಞಾನವನ್ನ, ಪುತ್ರರನ್ನ, ಇದನ್ನೆಲ್ಲವನ್ನು ಕೂಡ. ಆದ್ದರಿಂದ ಆತ ಹಂಸ. ಶತ್ರುಗಳಿಗೆ ಮಣಿಯದವನು ಅಂತೂ ಕೂಡ ಮತ್ತೊಂದು ಅರ್ಥವನ್ನು ತಿಳ್ಕೊಳ್ಬಹುದು. ಇದಿಷ್ಟು ಹಂಸ ಎಂಬ ಶಬ್ದಕ್ಕೆ ನಾವು ಸಾಧಾರಣವಾಗಿ ನೋಡಿದಂಥ ಅರ್ಥಗಳು. ಇನ್ನು ಮುಂದೆ ಈ ಮೂಲ ಮಂತ್ರಕ್ಕೆ, ಋಗ್ವೇದದಲ್ಲಿರುವಂತಹ ಮೂಲ ಮಂತ್ರಕ್ಕೆ ಮತ್ತೆ ಸಂಪಾದಿತವಾದಂತಹ ಬೃಹತಿ ಮಂತ್ರಕ್ಕೆ ಯಾರ್ಯಾರು ಏನೇನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಆ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಮಾಡಿದ್ದಾರೆ. ನಮಗದು ಗೊತ್ತಿದೆ, ಹಿಂದೆನೇ ನೋಡಿದ್ದೀವಿ. 6ನೇ ಮಂತ್ರ ಇದು. 6ನೇ ಮಂತ್ರದಲ್ಲಿ ಸ ಧೀಭಿರಹವ್ಯೋ ಅಸ್ತ್ಯುಗ್ರ ಈಶಾನಕೃನ್ ಮಹತಿ ಅನ್ನುವುದು ಹಿಂದಿನ ಮಂತ್ರಕ್ಕೆ ಸೇರಿ ಹೋಗಿದೆ. ವೃತ್ರತೂರ್ಯೇ ಸ ತೋಕಸಾತ ತನಯೇ ಸ ವಜ್ರೀ ವಿತಂತಸಾಯೋ ಅಭವತ್ ಸಮತ್ಸು ಸಮಜ್ಮನಾ ಜನಿಮ ಮಾನುಷಾಣಾಂ. ಸಮಜ್ಮನಾ ಜನಿಮ ಮಾನುಷಾಣಾಂ ಅನ್ನೋದು ಮುಂದಿನ 7ನೇ ಮಂತ್ರದಲ್ಲಿದೆ. ಆ ಮಂತ್ರದಿಂದ ಅದಷ್ಟು ಭಾಗವನ್ನು ತೆಗೆದುಕೊಂಡು ಈ ಮಂತ್ರವನ್ನು ಹೊಸದಿದ್ದಾರೆ. ಇದಕ್ಕೆ ಸಾಯಣಾಚಾರ್ಯ ಹೇಳುವ ಅರ್ಥವನ್ನು ನೋಡೋಣ. ತೋಕ ಅಂದರೆ ಮಗ. ಆ ಮಗನಿಗೆ ಲಾಭ ಆಗಬೇಕಾಗಿದೆ. ಅವನಿಗೆ ಲಾಭ ಆಗುವುದಕ್ಕಾಗಿ ಮತ್ತೆ ಮಗನಿಗೆ ಲಾಭ ಆಗುವುದಕ್ಕಾಗಿಯೂ ಕೂಡ ಇದೇ ಅರ್ಥವನ್ನು ರಘುನಾಥ ಸ್ವಾಮಿಗಳು ಮತ್ತೆ ಸಾಯಣಾಚಾರ್ಯ ಇಬ್ಬರು ಕೂಡ ವರ್ಣನೆ ಮಾಡಿದ್ದಾರೆ. ಅದಕ್ಕಾಗಿ ಆ
ಅದರ ಅನ್ವಯಾರ್ಥವನ್ನು ನಾವು ಹೀಗೆ ನೋಡಬೇಕು. ಮೊದಲು ಸಹ 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 ಅಂತ ಎರಡು ಕಡೆ ಮಂತ್ರದಲ್ಲಿದೆ. ಸ ತೂಕಸಾತ ಸನೈ ತನಯೇ ಸ ವಜ್ರಿ ಅಂತ. ಹೀಗೆ ಎರಡು ಕಡೆ ಸಹ ಅಂತ ಇರೋದ್ರಿಂದ ಮೊದಲನೇ ಒಂದಕ್ಕೆ ಸಹ ಅನ್ನೋದಕ್ಕೆ ಸಾರರೂಪನಾದವನು ಅಂತ ಅರ್ಥವನ್ನ ನಾನು ಮಾಡ್ಕೊಂಡಿದ್ದೇನೆ. ಸರ್ವೋತ್ತಮ ಅಂತ ಅದಕ್ಕೆ ಅರ್ಥ. ವಜ್ರಿ ಅಂದ್ರೆ ಜ್ಞಾನಾನಂದ ರೂಪನಾದವನು. ಇದು ಋಗ್ಭಾಷ್ಯದಲ್ಲಿ ಅನೇಕ ಕಡೆ ಬಂದೇ ಇದೆ. ಮುಂದೆ ಬರುವಂಥ ಎರಡನೇ ಸಹ ಅನ್ನುವುದಕ್ಕೆ ಆತ ಆ ಪರಮಾತ್ಮ ಅಂತ ಅರ್ಥ. ವೃತ್ರತೂರ್ಯ ಅಂತಿದೆ. ವೃತ್ರತೂರ್ಯ ಅಂದರೆ ಯಜ್ಞ ಅಂತ, ವೃತ್ರತೂರ್ಯ ಅಂದರೆ ಯುದ್ಧ ಅಂತ ಅರ್ಥ. ಎಲ್ಲ ವ್ಯಾಖ್ಯಾನಕಾರರು ಕೂಡ ಅದೇ ಅರ್ಥವನ್ನೇ ವರ್ಣನೆ ಮಾಡಿದ್ದಾರೆ. ಯುದ್ಧ ಅಂದರೆ ಜೀವನವೇ ಒಂದು ಯುದ್ಧ. ದುಷ್ಟಶಕ್ತಿಗಳ ವಿರುದ್ಧ ನಾವು ಮಾಡಿರುವಂಥ ಒಂದು ಸಮರ, ಅದನ್ನೇ ಯುದ್ಧ ಅಂತ ಹೇಳಬೇಕು. ಆ ಯುದ್ಧದಲ್ಲಿ ತೋಕಸಾತ, ತೋಕ ಅಂದರೆ ಮಗ, ಸಾತ ಅಂತೇನಿದೆ ತೋಕಸಾತವು ಸಪ್ತಮಿ ವಿಭಕ್ತಿಯ ಒಂದು ವಿಶಿಷ್ಟವಾದ ರೂಪ. ಅದು ಸಾತವು ಒಂದು ಸಪ್ತಮಿ ವಿಭಕ್ತಿ, ಅದು ವೈದಿಕ ಪ್ರಯೋಗದಲ್ಲಿ ಲೋಪ ಕಂಡಿದೆ ಅಷ್ಟೆ. ಹೀಗೆ ತೋಕಸಾತ ಮಗನ ರಕ್ಷಣೆಗಾಗಿ. ಯಾವ ಮಗನ ರಕ್ಷಣೆಗಾಗಿ ಅಂದರೆ ತನ್ನ ಭಕ್ತನಾದಂಥ ಮಗ, ಅವನ ಭಕ್ತನ ರಕ್ಷಣೆಗಾಗಿ ಅಂತಲೇ ಅದಕ್ಕೆ ಅರ್ಥ. ಭಗವಂತನ ಭಕ್ತನೇ ಅವನಿಗೆ ಮಗ ಇದ್ದಂತೆ. ಅವನಿಗೆ ಸಾತ ಅಂದರೆ ಜ್ಞಾನ ಬರುವುದಕ್ಕಾಗಿ ಅಂತ ಅರ್ಥ. ಮತ್ತೆ ತನಯೇ ಅವನ ಮಗನಿಗೂ ಕೂಡ ಜ್ಞಾನ ಬರುವುದಕ್ಕಾಗಿ. ಅಲ್ಲಿ ರಘುನಾಥ ಸ್ವಾಮಿಗಳು ಹಾಗೆ ಅರ್ಥ ಬರೆದಿದ್ದಾರೆ, ಮತ್ತು ಸಾಯಣಾಚಾರ್ಯರು ಕೂಡ ಹಾಗೆ ಅರ್ಥ ಮಾಡಿದ್ದಾರೆ. ಅರ್ಥಾತ್ ಇದು ಎಲ್ಲ ಪೀಳಿಗೆಗಳಿಗೆ, ಭಗವಂತನ ಭಕ್ತ ಒಬ್ಬ ಏನಿದ್ದಾನೆ ಅವನಿಗೆ, ಮತ್ತೆ ಅವನ ಮುಂದಿನ ತಲೆಮಾರಿಗೆ, ಅವನ ಮುಂದಿನ ತಲೆಮಾರಿಗೆ, ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅಂತ ಅದರ ತಾತ್ಪರ್ಯ ಆಗ್ತದೆ. ಜ್ಞಾನ ಲಾಭಾರ್ಥಂ, ಪೀಳಿಗೆಯಿಂದ ಪೀಳಿಗೆಗೆ ಆ ಭಗವಂತನ ಭಕ್ತರಿಗೆ ಜ್ಞಾನದ ಲಾಭ ಆಗಬೇಕು. ಅದಕ್ಕಾಗಿ ವಿತಂತ ಸಾಯ, ಕೆಲವು ಕಡೆ ವ್ಯಾಖ್ಯಾನಗಳಲ್ಲಿ ದ್ರವ್ಯಾದಿ ಲಾಭಾರ್ಥಂ, ಸಂಪತ್ತಿನ ಲಾಭ ಆಗಬೇಕು ಅಂತ ಅರ್ಥ ಬರೆದಿದ್ದಾರೆ. ನಾನು ಜ್ಞಾನದ ಲಾಭ ಅಂತ ಅರ್ಥವನ್ನು ಇಟ್ಕೊಂಡಿದ್ದೇನೆ. ಹಾಗೂ ಕೆಲವರು ಅರ್ಥ ಬರೆದಿರಬಹುದು. ಬರಿದೇ ಹೋದರೂ ಕೂಡ ನಮಗೆ ಜ್ಞಾನ ಭಕ್ತಿ ವೈರಾಗ್ಯಗಳ ಲಾಭ ಆಗುವುದೇ ದೊಡ್ಡ ಲಾಭ. ವಿತಂತ ಸಾಯ್ಯ ಅಂತ ಭಗವಂತನಿಗೆ ವಿಶೇಷಣ. ವಿ ಅಂದರೆ ವಿಶೇಷವಾಗಿ, ವಿಶಿಷ್ಟ ರೂಪದಿಂದ. ತಂತಸಾಯ್ಯ ಅಂದರೆ ಶತ್ರುಗಳನ್ನು ಗೆಲ್ಲುವವನು. ತನ್ನ ಭಕ್ತರಿಗೇನು ಶತ್ರುಗಳಿದ್ದಾರೆ ಆ ಶತ್ರುಗಳನ್ನು ಗೆಲ್ಲುವವನು ಅಂತ ಅದಕ್ಕೆ ಅರ್ಥ. ಭಕ್ತರಿಗೆ ಬಂದಂತಹ ಶತ್ರುಗಳನ್ನೆಲ್ಲ ಹೊರಗೆ ಓಡಿಸುವವನು. ಕೆಲವು ಕಡೆ ಶತ್ರುಗಳು ಇವನನ್ನು ಮಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಬರೆದಿದ್ದಾರೆ. ಕೆಲವು ಕಡೆ ಶತ್ರುಗಳನ್ನು ಇವನೇ ಮಣಿಸ್ತಾನೆ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಶತ್ರು ಹಂತ ಅಥವಾ ಶತ್ರುವಿಹಿ ಹಂತು ಅಯೋಗ್ಯ, ಎರಡು ಶತ್ರುಗಳಿಗೆ ತಾನು ಮಣಿಯದೆ ಶತ್ರುಗಳನ್ನೇ ಮಣಿಸ್ತಾನೆ ಅಂತ ಇದು ಎಲ್ಲರೂ ಮಾಡಿಕೊಂಡಿರುವಂಥ ಅರ್ಥ. ಮತ್ತೆ ಅಲ್ಲಿ ಜಯ ಅಂದರೆ ಗೆಲ್ಲುವುದು ಅನ್ನೋ ಅರ್ಥದಲ್ಲಿ ಇದೆ, ಅಥವಾ ಕೊಲ್ಲುವುದು ಅಂತ ಅರ್ಥನೂ ಅದಕ್ಕಾಗಬಹುದು. ಈ ಭಗವಂತ ನಮ್ಮ ಹಿಂದಿನ ಶರೀರಗಳನ್ನು ಕೊಲ್ಲುತ್ತಾನೆ ಅಂತ ಒಂದು ಅರ್ಥ ನಾವು ತಿಳ್ಕೊಳ್ಬೋದು. ಅದು ಯಾಕೆ ಅಂತ ಮುಂದೆ ಹೇಳ್ತೇನೆ. ವಿದಂತ ಸಾಯ್ಯ ಅಂತನ್ನೋದಕ್ಕೆ ಶತ್ರು ಎಲ್ಲರಿಂದಲೂ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವಂಥವನು ಅಂತ ಅರ್ಥವನ್ನು ಸಾಯಣಾಚಾರ್ಯರು ವರ್ಣನೆ ಮಾಡ್ತಾರೆ. ವಿಶೇಷೇಣ ವಿಸ್ತಾರ್ಯ ಸ್ತೋತ್ರೈ ವಂದನೀಯ ಅಂತ ಹೀಗೆ ಅರ್ಥ ಮಾಡ್ತಾರೆ. ಹಿಂದಿನ ಶರೀರಗಳನ್ನು ನಾಶ ಮಾಡುವವನು ಅನ್ನೋ ಅರ್ಥವನ್ನು ನಾನು ಇಟ್ಕೊಂಡಿದ್ದೇನೆ.
ನಮ್ಮ ಶರೀರಗಳನ್ನೆಲ್ಲ ಆತ ನಾಶ ಮಾಡಿದ್ದಾನೆ ಅಂತ ಅದರ ತಾತ್ಪರ್ಯ. ಅದಲ್ಲದೆ ಅದಲ್ಲದೆ ಸಮತ್ಸು, ಸಂಗೇ ಸಮತ್ಸು ವೃತ್ರಃ ಅಂತ ಹಿಂದೆ ಅನೇಕ ಕಡೆ ಬಂದಿದೆ. ಸಮತ್ಸು ಅಂದರೆ ಯುದ್ಧಗಳಲ್ಲಿ ಅಂತ ಅರ್ಥ, ಜೀವನ ಅನ್ನುವಂಥ ಯುದ್ಧಗಳಲ್ಲಿ ಅಂತಲೇ ಅರ್ಥ, ಅಥವಾ ಕಷ್ಟಗಳಲ್ಲಿ. ಮಜ್ಮನ ಬಲೇನ, ಭಗವಂತ ತನ್ನ ಸಾಮರ್ಥ್ಯದಿಂದ ಮಾನುಷರು ಅಂದರೆ ಜನರು, ಅವರೆಲ್ಲರಿಗೂ ಕೂಡ ಜನ್ಮಕ್ಕೆ ಕಾರಣೀಭೂತನಾದವನಾಗ್ತಾನೆ. ಹಳೆಯ ಶರೀರಗಳನ್ನು ನಾಶ ಮಾಡ್ತಾನೆ, ಹೊಸ ಶರೀರಗಳನ್ನು ಅವನವರಿಗೆ ಕೊಡ್ತಾನೆ ಅಂತ ಅದರ ಅರ್ಥ. ಯಾಕೆಂದರೆ ವಿಚಂತ ಸಾಯಿಯ ಅಂದರೆ ನಾಶ ಮಾಡುವವನು ಅಂತ ಈಗೊಂದು ಸಾಮಾನ್ಯವಾದ ಅರ್ಥ. ಶತ್ರುಗಳನ್ನು ನಾಶ ಮಾಡುವವನು ಅಂತ ಒಂದು ವಿಶಿಷ್ಟವಾದ ಅರ್ಥ. ನಾಶ ಮಾಡುವುದು ಅಂದರೆ ಶತ್ರುಗಳನ್ನು ನಾಶ ಮಾಡಬಹುದು, ಅಜ್ಞಾನವನ್ನು ನಾಶ ಮಾಡಬಹುದು, ಹೀಗೆ ಯಾವುದೂ ಆಗಬಹುದು. ಇಲ್ಲೂ ಕೂಡ ಜೀವರ ಅಜ್ಞಾನವನ್ನು ನಾಶ ಮಾಡುವವನು ಅಂತ ಅರ್ಥ ಇಟ್ಕೊಂಡ್ರು ತಪ್ಪೇನಿಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಅದೇನೋ ಆಗಬಹುದು. ಒಟ್ಟಾರೆ ನಾಶ ಮಾಡುವವನು ಅಂತಿಷ್ಟು ಮಾತ್ರ ಅದಕ್ಕೆ ಅರ್ಥ. ಅದನ್ನು ದಾಟುವವನು, ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಆದ್ದರಿಂದ ಭಕ್ತರ ಅಜ್ಞಾನವನ್ನು ನಾಶ ಮಾಡಿ ಭಕ್ತರ ಹಳೆಯ ಶರೀರಗಳನ್ನು ನಾಶ ಮಾಡ್ತಾನೆ, ಜೀರ್ಣವಾದ ಶರೀರಗಳನ್ನು. ಮತ್ತು ಅದಕ್ಕಾಗಿ ಅವರಿಗೆ ಶತ್ರುಗಳೇನಿದ್ದಾರೆ, ಶತ್ರುಗಳ ಪೀಡೆ ಏನಿದೆ, ಪೀಡೆಯನ್ನೆಲ್ಲ ಅವನು ಪರಿಹರಿಸ್ತಾನೆ ಅಂತ ಮತ್ತೊಂದರ್ಥ. ಇಲ್ಲಿ ಭಗವಂತಾಚಾರ್ಯರು ತನಯ ತೋಕ ಅನ್ನೋ ಶಬ್ದಕ್ಕೇನೆ ಜ್ಞಾನ ಅಂತ ಅರ್ಥ ಮಾಡಿದ್ದಾರೆ. ಪ್ರಜಾ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥವನ್ನು ಇತರೆಯ ಭಾಷೆಯಲ್ಲಿ ಆಚಾರ್ಯ ಮಾಡಿದ್ದನ್ನು ನಾವು ಹಿಂದೆ ನೋಡಿದ್ದೀವಿ. ಪ್ರಜಾ ಅಂದರೆ ಕೇವಲ ಸಂತಾನ ಅಲ್ಲ, ಜ್ಞಾನ ಅಂತಲೇ ಅರ್ಥ. ಅದರಂತೆ ಇಲ್ಲೂ ಕೂಡ ತೋಕ ಅಂದರೆ ಜ್ಞಾನ ಅಂತ ಅರ್ಥ ಇಟ್ಕೋಬಹುದು. ಅಲ್ಲಿ ಮುಂದೆ ತನಯ ಅಂತ ಬಂದಿದೆಯಲ್ಲ, ಅದಕ್ಕೇನು ಅರ್ಥ ಹಾಗಾದರೆ ಅಂದರೆ, ಮೊದಲು ಒಂದು ಪೀಳಿಗೆ, ಆ ಪೀಳಿಗೆ ಬೆಳಕೆ ಮತ್ತೊಂದು ಪೀಳಿಗೆ, ಆ ಪೀಳಿಗೆ ಬೆಳಕೆ ಮತ್ತೊಂದು ಪೀಳಿಗೆ, ಹೀಗಿರೋದು 1, 2, 3 ಹೀಗೆ ಜನರೇಷನ್ಗಳು. ಇಲ್ಲೂ ಕೂಡ ಮೊದಲು ನಮಗವನು ಜ್ಞಾನವನ್ನು ಕೊಡಬೇಕು, ಆಮೇಲೆ ಮುಕ್ತಿ ಸುಖವನ್ನು ಕೊಡಬೇಕು. ಜ್ಞಾನದಿಂದ ಬರುವಂಥದ್ದೇ ಮುಕ್ತಿ ಸುಖ. ತದುಭಯ ಲಾಭಾರ್ಥಂ, ಅವೆರಡನ್ನೂ ನಮಗವನು ಮಾಡಿಕೊಡುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಹಳೆಯ ಶರೀರಗಳನ್ನು ನಮ್ಮ ಅಜ್ಞಾನವನ್ನು ನಾಶ ಮಾಡಿ ಹಳೆಯ ಶರೀರಗಳನ್ನು ನಾಶ ಮಾಡಿ ಹೊಸ ಶರೀರವನ್ನು ಕೊಡ್ತಾನವನು ಅನ್ನೋದು ಜನಿಮ ಅನ್ನೋ ಶಬ್ದದಿಂದ ನಮಗೆ ತಿಳಿದು ಬರ್ತದೆ. ಜನ್ಮಕ್ಕೆ ಕಾರಣ ಅಂತ ಅದರ ಅರ್ಥ. ಮನುಷ್ಯರಿಗೆ ಜನ್ಮಗಳನ್ನು ಕೊಡ್ತಾನೆ ಅಂತನೋ ಅರ್ಥವನ್ನು ನಾನು ಹೊಸದಾಗಿ ಏನು ಹೇಳಿಲ್ಲ. ಅದನ್ನು ರಘುನಾಥ ಸ್ವಾಮಿಗಳು ಕೂಡ ಹೇಳೇ ಇದ್ದಾರೆ. ಸಾಯಣಾಚಾರ್ಯರು ಮಾತ್ರ ಜನಿಮ ಅಂದರೆ ಜನ್ಮ ಅಂತ ಅರ್ಥ ಬರೆದು ಸಂಘಂ ಇತ್ಯರ್ಥ ಅಂತ ಬರೆದಿದ್ದಾರೆ. ಸಂಘ ಅಂತನ್ನುವ ಶಬ್ದಕ್ಕೆ ಅವ್ರು ಏನು ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಆ ಕಡೆ ಅದನ್ನು ಬಿಟ್ಟುಬಿಡೋಣ. ರಘುನಾಥ ಸ್ವಾಮಿಗಳು ಹೇಳುವಂತೆ ಮನುಷ್ಯರಿಗೆ ಜನ್ಮ ಪ್ರಾಪಯತಿ, ಜನ್ಮವನ್ನು ಕೊಡ್ತಾನೆ. ಯೋಧೃಣಾಂ ಶತ್ರುಣಾಂ ಜನ್ಮಾಂತರಂ ಪ್ರಾಪಯತಿ ನಾಶಯತಿ ಇತಿ ಯಾವತ್ತು. ಯುದ್ಧದಲ್ಲಿ ಶತ್ರುಗಳನ್ನೆಲ್ಲ ಸೋಲಿಸಿ ಅವರಿಗೆ ಆ ಶತ್ರುಗಳನ್ನು ಹಳೆಯ ದೇಹಗಳನ್ನು ಕಳೆದು ಇನ್ನೊಂದು ಜನ್ಮವನ್ನು ಅವರಿಗೆ ಬರೆಸ್ತಾನೆ. ಇದು ರಘುನಾಥ ಸ್ವಾಮಿಗಳು ಮಾಡುವಂಥ ಅರ್ಥ. ರಘುನಾಥ ಸ್ವಾಮಿಗಳು ಹೇಳುವಂತೆ ಹಮ್ ಅಂದರೆ ಹನನ ಅಂತ ಅರ್ಥ. ಯಾರ ಹನನ ಅಂದರೆ ಶತ್ರುಗಳ ಹನನ. ಅದನ್ನು ಸಾರಯತಿ ಅಂದರೆ ಮಾಡುವವನು, ಶತ್ರುಗಳಿಗೆ ಅವರ ಅಂತ್ಯವನ್ನು ಹಾಡುವವನು. ಇದು ಹಂಸ ಎಂಬ ಶಬ್ದಕ್ಕೆ ಅರ್ಥ. ಅದೇ ಅರ್ಥನೇ ಇಲ್ಲೂ ಕೂಡ ವರ್ಣಿತ ಆಗಿದೆ, ಈ ಮಂತ್ರದಲ್ಲೂ ಕೂಡ ಶತ್ರುಗಳನ್ನು ದಮನಿಸುವವನು ಅಂತ. ಹಂಸ ಎಂಬ ಶಬ್ದಕ್ಕೆ ಭಗವಂತಾಚಾರ್ಯರು ಬೇರೆನೇ ಅರ್ಥ ಹೇಳಿದ್ದಾರೆ. ಯುದ್ಧಕ್ಕೆ ಕರೆಯಲ್ಪಡುವವನು, ರಕ್ಷಣೆ ಮಾಡುವ ನಮ್ಮನ್ನು ಭಗವಂತನೇ ಅಂತ ಭಕ್ತರಾದನನ್ನು ಕರೀತಾರೆ ಅಂತ ಅರ್ಥ ಇದೆ. ಮತ್ತೆ ಅಲ್ಲಿ ಬಂದು ಆ ಭಕ್ತರನ್ನು ಕಾಪಾಡಿ ಅವರಿಗೆ ಯುದ್ಧದಲ್ಲಿ ಜಯ ದೊರಕಿಸಿ ಮುಂದೆ ಜ್ಞಾನ ಮತ್ತು ಪುತ್ರ ಇವರೆಲ್ಲವನ್ನೂ
ಜ್ಞಾನ ಸಂಪತ್ತು, ಪುತ್ರ ಸಂಪತ್ತು ಎಲ್ಲವನ್ನೂ ಅವನು ಕೊಡ್ತಾನೆ ಅಂತ ಇನ್ನೊಂದು ಅರ್ಥ. ಶತ್ರುಗಳಿಗೆ ಮಣಿಯದವನು ಅಂತ ಅರ್ಥವನ್ನು ಇದನ್ನೆಲ್ಲ ಹೇಳಿದವರು ಕೂಡ ಭಗವಂತಾಚಾರ್ಯರು. ಹಂಸ ಎಂಬ ಮಂತ್ರ ನಾಮಕ್ಕೆ ಸಂಬಂಧಪಟ್ಟಂತೆ ಅವರ ದೃಷ್ಟಿಯಲ್ಲಿ ಬೃಹತಿ ಮಂತ್ರ ಬೇರೆ ಇದೆ. ಸಧೀಭಿರ್ ಹವ್ಯೋ ಅಸ್ತ್ಯುಗ್ರ ಈಶಾನಕೃನ್ ಮಹತಿ ವೃತ್ರತೂಯೇ ಸ ತೋಕಸಾತ ತನಯೇ ಸ ವಜ್ರಿ ವಿಚಂತ ಸಾಯ್ಯ, ಇಷ್ಟೇ ಮಂತ್ರ. ನಾವೀಗ ನೋಡ್ತಿರುವುದು ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಸಂಪಾದಿತವಾದ ಬೃಹತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಷ್ಣು ಸಹಸ್ರನಾಮದ ಸಂಖ್ಯೆ ಮೊದಲಾದದನ್ನು. ಆದ್ದರಿಂದ ರಘುನಾಥ ತೀರ್ಥ ಸ್ವಾಮಿಗಳು ಯಾವ ಥರ ಮಂತ್ರವನ್ನು ಸಂಪಾದನೆ ಮಾಡಿದ್ದಾರೆ ಅನ್ನೋದನ್ನು ನೋಡಿ ಅದಕ್ಕೆ ಅನ್ವಯಾರ್ಥ ಭಾವಾರ್ಥಗಳನ್ನು ನಾವು ನೋಡ್ತಾ ಇದ್ದೇವೆ. ಅಂತೂ ಶತ್ರುಗಳಿಗೆ ಅಂತ್ಯವನ್ನು ಕೊಡುವವನು, ಆದ್ದರಿಂದ ಹಂಸ, ಇದು ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ. ಈ ಮಂತ್ರವು ಕೂಡ, ಬೃಹತಿ ಮಂತ್ರವು ಕೂಡ ಶತ್ರುಗಳಿಗೆ ಸಂಹಾರಕ ಅನ್ನೋ ಅರ್ಥವನ್ನು ಹೇಳೇ ಇದೆ. ಆದ್ದರಿಂದ ಬೃಹತಿ ಮಂತ್ರಕ್ಕೂ ಆ ನಾಮಕ್ಕೂ ಸಂಬಂಧ ಬಂತು. ಈ ವೃತ್ರತೂರ್ಯ ಅಂತಿದೆಯಲ್ಲ, ವೃತ್ರತೂರ್ಯ ಅಂದರೆ ಯುದ್ಧ ಅಂತಾನೆ ಅರ್ಥ. ಯುದ್ಧಕ್ಕದೊಂದು ಪರ್ಯಾಯ ಪದ, ಅದನ್ನ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಮತ್ತು ಮುಂದೆ ತಂತಸಾಹ್ಯ ಅಂತೇನು ಬಂದಿದೆಯಲ್ಲ, ತಂತಸಾಹ್ಯ ಅನ್ನುವುದಕ್ಕೆ ಮೂಲ ಧಾತು ಒಂದಿದೆ ಅಲ್ಲಿ. ಆ ಧಾತುವಿಗೆ ಗೆಲ್ಲುವುದು, ಇಂಗ್ಲೀಷ್ನಲ್ಲೇನು ಓವರ್ಕಮ್ ಮಾಡುವುದು ಅಂತ ಹೇಳ್ತಾರಲ್ಲ, ಹಾಗರ್ಥ ಇಟ್ಕೊಳ್ಬೋದು. ಅದನ್ನು ದಾಟುವುದು ಅಂತ ಅರ್ಥ. ಆ ಅರ್ಥವನ್ನು ಇಟ್ಕೊಂಡು ನಮ್ಮ ಪೂರ್ವ ಶರೀರಗಳನ್ನು ದಾಟಿಸುವವನು ಅನ್ನೋ ಅರ್ಥವನ್ನು ಹೇಳುವ ಪ್ರಯತ್ನ ನಾನು ಮಾಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಧಾತುಗಳನ್ನು ಹೇಳ್ತಾರೆ. ತಂತು ಅಂತ ಒಂದು ಧಾತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಸಮ್ಮತ ಅಂತ ನಾವು ತಿಳಿಯಬಹುದು. ತಂತಸ ಇತಿ ಧಾತು ಹಿಂಸಾಕರ್ಮ ತಸ್ಯ ಕರ್ತರಿ ರೂಪಂ ಅಂತ ಸಾಯಣಾಚಾರ್ಯ ಹೇಳ್ತಾರೆ. ತಂತಸ ಅಂತ ಒಂದು ಧಾತುವನ್ನು ಅವರು ಹೇಳ್ತಾರೆ. ಈಗ ಧಾತು ರೂಪದಲ್ಲಿ ನಮಗದು ಸಿಗೋದಿಲ್ಲ. ಇಲ್ಲಿ ಯಾವುದೋ ಪ್ರಾಚೀನ ಧಾತು, ಈಗ ಉಪಲಬ್ಧ ಇಲ್ಲದೇ ಇರುವಂಥ ಧಾತು ಅಂತ ತಿಳ್ಕೊಳ್ಬೇಕು. ಅದನ್ನು ನಾಶ ಮಾಡುವುದು ಅಂತ ಅರ್ಥ, ಇದು ಸಾಮಾನ್ಯವಾಗಿ ಗೊತ್ತಾಗ್ತದೆ. ಅದಕ್ಕೆ ವಿ ಅಂತ ಉಪಸರ್ಗ, ಆಯಿ ಅಂತ ಪ್ರತ್ಯಯ, ವಿಶೇಷವಾಗಿ ಶತ್ರುಗಳನ್ನು ಸದೆಬಡಿಯುವವನು ಅಂತ ಅರ್ಥ. ಇಲ್ಲಿ ಜನಿಮ ಅಂದರೆ ಜನ್ಮ ಅಂತ ಅರ್ಥ. ಇದೆಲ್ಲರೂ ಕೂಡ ಎಲ್ಲರೂ ತಗೊಂಡಿರೋ ಅರ್ಥ. ಜನಿಮ ಅನ್ನೋ ಶಬ್ದಕ್ಕೇನೆ, ಮಕಾರದಿಂದ ಕೂಡಿರುವ ಜನಿ ಅನ್ನೋ ಶಬ್ದಕ್ಕೇನೆ ಜನ್ಮ ಅಂತ ಅರ್ಥ. ಆದರೆ ನಾನೇನು ಮಾಡ್ಕೊಂಡಿದ್ದೇನೆ, ಜನಿ ಎಂಬ ಶಬ್ದಕ್ಕೆ ಜನ್ಮ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಅದನ್ನು ಮಾತಿ ನಮಗೆ ಕೊಡುವವನು. ಆ ಕಾರಣದಿಂದಾಗಿ ಅದನ್ನು ಜನಿಮ ಎಂಬುದು ಭಗವಂತನಿಗೆ ವಿಶೇಷಣ ಅಂತ ನಾನು ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಜನಿಮ ಅನ್ನೋ ಶಬ್ದಕ್ಕೇ ಜನ್ಮ ಅಂತ ಅರ್ಥ ಮಾಡಿದರೆ ಅವನು ಮನುಷ್ಯರಿಗೆ, ಅಂದರೆ ಭಕ್ತರಿಗೆ ಜನ್ಮವನ್ನು ಕೊಡ್ತಾನೆ ಅನ್ನೋ ಶಬ್ದವನ್ನು ಅಧ್ಯಾಹಾರ್ಥ ಮಾಡ್ಕೋಬೇಕಾಗ್ತದೆ. ಕೊಡ್ತಾನೆ ಅಂತ ನೇರವಾಗಿ ಅಲ್ಲಿ ಕಾಣಿಸೋದಿಲ್ಲ. ತನ್ನ ಶರೀರದಿಂದ ಮನುಷ್ಯರಿಗೆ ಜನ್ಮವನ್ನು ಡ್ಯಾಶ್ ಖಾಲಿ ಬಿಟ್ಟಾಗಿ ಕಾಣಿಸ್ತದೆ. ಮುಂದೆ ಅದನ್ನು ಕೊಡ್ತಾನೆ ಅಂತ ನಾವು ಬೇರೆ ಅಧ್ಯಾಹಾರ್ಥ ಮಾಡ್ಕೋಬೇಕಾಗ್ತದೆ. ಅದ್ರ ಬದಲು ಕೊಡ್ತಾನೆ ಅನ್ನೋದನ್ನ ಅಧ್ಯಾಹಾರ ಮಾಡೋ ಬದಲು ಆಗ್ತಾನೆ ಅಂತ ಅರ್ಥ ಮಾಡೋದು. ಹಾಗಾದರೆ ಅವನು ಮನುಷ್ಯರಿಗೆ ಜನಿಮ ಅಂದರೆ ಜನ್ಮಕ್ಕೆ ಕಾರಣನೂ ಆಗ್ತಾನೆ. ಯಾವುದಾದ್ರೂ ಒಂದನ್ನು ಅಧ್ಯಾಹಾರ ಮಾಡಲೇಬೇಕು. ನಾನು ಹೇಳಿದ ಅರ್ಥದಲ್ಲಿ ಆದರೂ ಭೂಸುತಾಯಂ ಧಾತುವನ್ನು ಅಧ್ಯಾಹಾರ ಮಾಡಬೇಕು. ಉಳಿದವರು ಹೇಳಿದ ಅರ್ಥದಲ್ಲಿ ಕೊಡ್ತಾನೆ ಅನ್ನೋದನ್ನೇ ಅಧ್ಯಾಹಾರ ಮಾಡ್ಕೋಬೇಕು. ಅತ್ರ ಘಟಃ ಅಂತ ಹೀಗೆ ಹೇಳಿದಾಗ ಅತ್ರ ಘಟಃ ಅಸ್ತಿ ಅಂತಲೇ ಅರ್ಥ. ಭೂತಲೆ ಘಟಃ ಅಂತ ಹೇಳಿದಾಗ ಭೂತಲೆ ಘಟಃ ಅಸ್ತಿ. ಅಸ್ತಿ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಎಲ್ಲ ಕಡೆನೂ ಕೂಡ ಅಸ್ತಿ ಅಂತ ಅನ್ನೋದು ಇದ್ದೇ ಇರ್ತದೆ. ಅದರಿಂದ ಅಸ್ಥಿ ಅನ್ನೋ ಧಾತುವನ್ನು ಅಧ್ಯಾಹಾರ್ಥ ಮಾಡ್ಕೊಳ್ಳೋದು ಅಥವಾ ಭೂಸತ್ತಾಯಂ ಧಾತುವನ್ನು ಅಧ್ಯಾಹಾರ್ಥ ಮಾಡ್ಕೊಳ್ಳೋದು ಸುಲಭ. ಬೇರೆ ಧಾತುವನ್ನು ಅಧ್ಯಾಹಾರ್ಥ ಮಾಡ್ಕೊಳ್ಳಿಕ್ಕೆ ವಿಶೇಷ ಪ್ರಸಂಗಗಳು ಬೇಕಾಗ್ತವೆ. ಅಂತೂ ತಾತ್ಪರ್ಯ ಒಂದೇ ಎರಡಕ್ಕೂ ಕೂಡ. ಅದ್ಯಾಕೆ ಜನಿಮ ಎಂಬ ಶಬ್ದಕ್ಕೆ ಜನ್ಮವನ್ನು ಕೊಡುವವನು ಅಂತ ಅರ್ಥ ಹೇಗಾಗ್ತದೆ ಅಂದರೆ, ಬೃಹದಾರಣ್ಯಕ ಭಾಷ್ಯದ 3ನೇ ಅಧ್ಯಾಯದಲ್ಲಿ ಮಾನಂ ಜ್ಞಾನಂ ಲಯಶ್ಚೈವ ಮರ್ಯಾದಾ ಚೈವ ಕಥ್ಯತೆ ಉತ್ಪಾದನಂ ಚ ಸಂಖ್ಯಾನಂ ಬಲಂ ಚ ಕ್ವಚಿತ್ ಉಚ್ಯತೆ ಅಂತ ಶಬ್ದ ನಿರ್ಣಯವನ್ನು ಆಚಾರ್ಯರು ಉದ್ಧರಿಸ್ತಾರೆ. ಈ ಮಾ ಧಾತುವಿಗೆ ಮಾನ ಅಂದರೆ ಅಳತೆ, ಜ್ಞಾನ,
ಮತ್ತು ಲಯ ಅಂದರೆ ನಾಶ ಮಾಡೋದು, ಮರ್ಯಾದೆ ಅಂದರೆ ಒಂದು ಲಿಮಿಟೇಷನ್ ಅಂತ ಅರ್ಥ. ನಾಚಿಕೆ ಮಾನ ಮರ್ಯಾದೆ ಆತಲ್ಲ, ಲಿಮಿಟೇಷನ್ ಅಂತ ಅರ್ಥ ಇಲ್ಲಿ ಮರ್ಯಾದೆ ಅಂದರೆ. ಮತ್ತು ಉತ್ಪಾದನ, ಏನನ್ನಾದರೂ ಹುಟ್ಟಿಸುವುದು. ಸಂಖ್ಯಾನ ಅಂದರೆ ಪರಿಗಣಿಸುವುದು. ಮತ್ತು ಬಲ, ಇಷ್ಟ ಅರ್ಥಗಳು ಮಾಧಾತುವಿಗಿದೆ ಅಂತ ಆಚಾರ್ಯರು ಬೃಹದಾರಣ್ಯಕ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದನ್ನು ಹಿಂದೆ ಅನೇಕ ಬಾರಿ ನಾವು ನೋಡಿದ್ವಿ. ಆದ್ದರಿಂದ ಜನಿ ಉತ್ಪತ್ತಿಯನ್ನು, ನಮಗೆ ಕೊಡುವವನು, ಉತ್ಪತ್ತಿಯನ್ನು ಜನ್ಮವನ್ನು ಉತ್ಪಾದನೆ ಮಾಡುವವನು ಅಂತ ಹೀಗೆ ಅರ್ಥವನ್ನು ಜನಿಮ ಎಂಬ ಶಬ್ದಕ್ಕೆ, ಜನಿಂ ಮಾತೀತಿ ಜನಿಮ ಅಂತ ಹೀಗೆ ಅರ್ಥವನ್ನು ನಾನು ಮಾಡ್ಕೊಂಡಿದ್ದೇನೆ. ಇಲ್ಲಿ ಜನಿಮ ಅಂತಂದ್ರೆ ಈ ತಂತಸಿ ತಂತಸಾಯ ಅಂದರೆ ಶತ್ರುಗಳನ್ನು ಸದೆ ಬಡಿಯುವವನು ಅಂತ ಬಂತಲ್ಲ, ನಾನು ಅದನ್ನು ಮನುಷ್ಯರಿಗೆ ಅಥವಾ ಎಲ್ಲ ಜೀವರಿಗೂ ಕೂಡ ಅವನು ಹಳೆಯ ಶರೀರಗಳನ್ನು ನಾಶ ಮಾಡ್ತಾನೆ. ಹಳೆಯ ಶರೀರಗಳನ್ನು ನಾಶ ಮಾಡಿ ಅವನು ಹೊಸ ಶರೀರಗಳನ್ನು ಜೀವರಿಗೆ ಕೊಡ್ತಾನೆ. ಭಾಗವತದ ತಾತ್ಪರ್ಯದಲ್ಲಿ ತ್ಯಾಗಾತ್ ಪೂರ್ವ ಶರೀರಾಣಂ ನವಾನಾಂ ಸಂಚಯೇನ ಚ ಜೀವಂ ಹಂಸ ಇತಿ ಪ್ರಾಹು ತದ್ಧೇತುತ್ವಾತ್ ಹರಿಂ ಪರಂ ಅಂತ ಮಹಾಭಾರತದ್ದೇ ಒಂದು ಮಾತನ್ನು ಉದ್ಧರಿಸಿದ್ದಾರೆ. ಅದು ಪ್ರಾಯ ಈ ಅನುಶಾಸನ ಪರ್ವ ಇತ್ಯಾದಿ ಇಲ್ಲೋ ಕಡೆ ಒಂದು ಕಡೆ ಬರುವಂಥ ಮಾತು. ಶಾಂತಿ, ಅನುಶಾಸನ ಅಥವಾ ಆಶ್ವಮೇಧಿಕ ಪರ್ವ, ಈ ಮೂರರಲ್ಲಿ ಒಂದು ಕಡೆ ಈ ಥರದ್ದೊಂದು ಸಮಾನವಾದ ಶ್ಲೋಕ ಇವತ್ತಿಗೂ ಉಪಲಬ್ಧ ಇದೆ. ಆದ್ದರಿಂದ ಪರಮಾತ್ಮನೂ ಅಂತೂ ಹಂಸ ಹೌದೇ ಹೌದು, ನಾವು ಹಂಸರು. ನಾವ್ಯಾಕೆ ಹಂಸರು ಅಂದರೆ, ನಾವು ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ಹಿಂದಿನ ಶರೀರಗಳನ್ನು ಬಿಟ್ಟು ಈ ಒಂದು ಶರೀರಕ್ಕೆ ಬಂದಿರ್ತೀವಿ. ತ್ಯಾಗಾತ್ ಪೂರ್ವ ಶರೀರಾಣ, ತ್ಯಾಗ ಮಾಡುವುದು ಅಂದರೆ ಅಂದರೆ ಊಹಾಕ್ ತ್ಯಾಗೆ, ಅಲ್ಲಿ ಅನ್ನೋದ್ರಿಂದ ತ್ಯಾಗ ಅನ್ನೋ ಅರ್ಥ ನಮಗೆ ತಿಳಿದು ಬರ್ತದೆ. ಹೀಗದು ಆಯಿತು. ಮುಂದೆ ಅಂದರೆ ಹೊಸ ಶರೀರಗಳನ್ನು ಸ್ವೀಕಾರ ಮಾಡೋದು. ನಾವೆಲ್ಲರೂ ಕೂಡ ಹಳೆಯ ಶರೀರಗಳನ್ನು ಕಿತ್ತೋದು, ಹೊಸ ಶರೀರಗಳನ್ನು ಸ್ವೀಕಾರ ಮಾಡಬೇಕಾದ ಅನಿವಾರ್ಯತೆಯನ್ನು ಹೊಂದಿರ್ತೇವೆ. ನಮಗಿಷ್ಟ ಇರಲಿ ಬಿಡಲಿ, ಹಳೆಯ ಶರೀರವನ್ನು ನಾವು ಯಾರ್ದೋ ಅಧೀನದಾಗಿ ಕಿತ್ತೊಗಿತೀವಿ, ಹೊಸ ಶರೀರಗಳನ್ನು ತೊಡ್ತೇವೆ. ಆದ್ದರಿಂದ ನಾವು ಹಂಸರು. ಇವೆಲ್ಲ ಜೀವರು ಕೂಡ ಹಂಸರೇ ಆ ದೃಷ್ಟಿಯಿಂದ. ಒಟ್ಟಾರೆ ಒಂದು ಪಕ್ಷಿ ಅಂತ ಅರ್ಥ. ಈ ಜೀವವನ್ನು ಒಂದು ಪಕ್ಷಿ ಅಂತ ಅನೇಕ ಥರದ ಜನರು ಉಪನಿಷತ್ತುಗಳಲ್ಲಿ ಮತ್ತು ಬೇರೆ ಬೇರೆ ಸಾಹಿತ್ಯದಲ್ಲಿ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಈ ದ್ವಾಸುಪರ್ಣ ಸಯುಜಾ ಸಖಾಯ, 2 ಹಕ್ಕಿಗಳು ಈ ಶರೀರದಲ್ಲಿವೆ ಅಂತ ಪರಮಾತ್ಮ ಮತ್ತು ಜೀವಾತ್ಮ ಇವರಿಬ್ಬರನ್ನು ಕೂಡ ಉದ್ದೇಶಿಸಿ ಹೇಳಿದ್ದಾರೆ. ನಮಗದು ಪ್ರಸಿದ್ಧವಾಗಿದೆ. ಈ ಜೀವನನ್ನೇ ಉದ್ದೇಶಿಸಿ ಪುರಂದರದಾಸರ ಮಾತೊಂದು ಹಾಡೊಂದು ನನಗೆ ಸ್ವಲ್ಪ ತುಣುಕು ನೆನಪಿಗೆ ಬರ್ತದೆ. ಗಿಳಿಯು ಪಂಜರದೊಳಗಿಲ್ಲ ಅಂತ. ಯಾವನೋ ಒಬ್ಬ ಮರಣ ಹೊಂದಿದಾಗ ಅವರ ಮಗನೇ ಇದ್ದಿರಬೇಕು ಅಂತ ನನಗೆ ಅಷ್ಟು ಸ್ಪಷ್ಟವಾಗಿ ನೆನಪಿಲ್ಲ. ಈಗ ಮಗ ಹೋದ ಅನ್ನೋದನ್ನ ಗಿಳಿಯು ಪಂಜರದಿಂದ ಹೊರಗೆ ಹೊರಟೋಯ್ತು ಅಂತ ಆ ಜೀವವನ್ನು ಗಿಳಿ ಎಂಬುದಾಗಿ, ದೇಹವನ್ನು ಪಂಜರ ಎಂಬುದಾಗಿ ಅವರು ವರ್ಣನೆ ಮಾಡ್ತಾರೆ. ಇನ್ನು ಕೆಲವು ಸಾಹಿತ್ಯಗಳಲ್ಲಿ, ಹಿಂದಿ ಸಾಹಿತ್ಯ ಮೊದಲಾದ ಕಡೆ ಉಡುಗಯ ಈ ಹಂಸ ಅಕೇಲ, ಈ ಹಂಸ ಒಬ್ಬಂಟಿಯಾಗಿ ಈ ಶರೀರವನ್ನು ಬಿಟ್ಟು ಹೋಯಿತು ಅಂತ ವರ್ಣನೆ ಮಾಡಿದ್ದು ಕೂಡ ಕಂಡು ಬರ್ತದೆ. ಅಂತೂ ಆ ಜೀವವನ್ನು ಹಂಸ ಅಥವಾ ಗಿಳಿ, ಇನ್ನು ಕೆಲವು ಕಡೆ ಕಾಗೆ ಅಂತಲೇ ಭಾಗವತ ತಾತ್ಪರ್ಯ ಅವನನ್ನು ವರ್ಣನೆ ಮಾಡಿದೆ. ಬಹಳ ಶ್ರೇಷ್ಠರಾದ ಜೀವರಾಗಿದ್ದರೆ ಅವರು ಹಂಸ ಮೊದಲಾದವರು. ಆಮೇಲೆ ಬರುವಂಥವರು ತಿತ್ತಿರಿ ಪಕ್ಷಿಗಳು, ಗಿಣಿ ಮೊದಲಾದದ್ದು. ಅದಕ್ಕಿಂತ ಕೆಳಗಿರುವಂಥವರು ನಾವು ವಾಯಸ ಮೊದಲಾದವರು, ಕಾಗೆ ಮೊದಲಾದದ್ದು. ಎಲ್ಲದರದ್ದು ಅದು ಆಕಾಶದಲ್ಲಿ ಹಾರಿ ಹೋಗುವುದರಿಂದ, ಗಿಣಿ ಅಂತ ಹೇಳುವುದರ ಉದ್ದೇಶ ಹೀಗಿದೆ, ಗಿಳಿ ಅಥವಾ ಹಂಸ, ಅವು ಆಕಾಶದಲ್ಲಿ ಹಾರ್ತವೆ. ಆಕಾಶ ಅನ್ನುವುದು ಅನಂತತೆ, ಅನಂತವಾದ ದೇಶ ಮತ್ತು ಕಾಲಗಳಿಗೆ ಸಂಕೇತ. ಅಲ್ಲಿ ಅವು ಹಾರಿ ಹೋಗ್ತವಾದ್ರಿಂದ ಅವುಗಳನ್ನು ಪಕ್ಷಿ ಅಂತ ಹೇಳ್ತಾರೆ.
ಉಳಿದ ಪಕ್ಷಿಗಳಿಗಿಂತ ಹಂಸಗಳು ಹಾರು ಸ್ವಲ್ಪ ಕಡಿಮೆ ಏನೋ, ಅಥವಾ ಚೆನ್ನಾಗಿ ಹಾರುವಂಥ ಹಂಸಗಳು ಕೆಲವು ಇದ್ದಿರಬೇಕು. ಇಲ್ಲಂತೂ ಹಂಸ, ಗಿಳಿ ಹೀಗೆ ಬೇರೆ ಬೇರೆ ಶಬ್ದದಿಂದ ಜೀವನವನ್ನು ವ್ಯವಹರಿಸ್ತಾರೆ. ಹೀಗೆ ಸ ಅಂದರೆ ಸ್ವೀಕಾರ ಮಾಡುವುದು ಹೊಸ ಶರೀರವನ್ನು, ಹ ಅಂದರೆ ಹಳೆಯ ಶರೀರವನ್ನು ಹಾನಿ ಮಾಡಿಕೊಳ್ಳೋದು. ಆದ್ದರಿಂದ ಆತ ಹಂಸ. ವಸ್ತುತಃ ಪರಮಾತ್ಮನೇ ಹಂಸ. ಯಾಕೆಂದರೆ ನಮಗೆ ಹಳೆಯ ಶರೀರವನ್ನು ನಮಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಕಿತ್ತೊಗೆದು ಹೊಸ ಶರೀರಗಳನ್ನು ಕೊಡುವವನು ಯಾರು? ಭಗವಂತನೇ. ಆದ್ದರಿಂದ ಅವನೇ ಹಂಸ. ಇದೇ ಅರ್ಥವನ್ನೇ ಬೃಹತಿ ಮಂತ್ರ ವಿತಂತ ಸಾಯ್ಯ ಜನಿಮ ಮಾನುಷಾಣ ಅಂತ 2 ಪದಗುಚ್ಛಗಳಿಂದ ವರ್ಣನೆ ಮಾಡಿದೆ ಅಂತ. ಇದು ನಾನು ಈ ಮಂತ್ರವನ್ನು ಅನುಸಂಧಾನ ಮಾಡಿದ ರೀತಿ. ವಿತಂತ ಸಾಯ್ಯ ಅಂದರೆ ನಾಶಪಡಿಸುವವನು. ಏನನ್ನು ನಾಶಪಡಿಸ್ತಾನೆ ಅಂದರೆ ಹಳೆಯ ಶರೀರಗಳನ್ನು ನಾಶಪಡಿಸ್ತಾನೆ, ಹೊಸ ಶರೀರಗಳನ್ನು ಈ ಮನುಷ್ಯರಿಗೆ ಸಾಧಕರಿಗೆ ಕೊಡ್ತಾನೆ, ಹೊಸ ಜನ್ಮಕ್ಕೆ ಕಾರಣ ಅವನು. ಇದು ಪ್ರತಿಯೊಂದು ಅವನು ಜೀವ ಹುಟ್ಟಿದಾಗ ಸತ್ತಾಗೆಲ್ಲ ನಡೆಯುವಂಥದ್ದು. ಮುಕ್ತಿಯ ಸಂದರ್ಭದಲ್ಲಿ ಕೊನೆಗೊಂದು ಬಾರಿ ನಮ್ಮ ಸ್ಥೂಲ ದೇಹ, ನಿರುದ್ಧ ದೇಹ, ಲಿಂಗದೇಹ ಅವೆಲ್ಲವನ್ನೂ ನಾಶಪಡಿಸಿಬಿಡ್ತಾನೆ ಅವನು. ಇನ್ನು ಹೊಸದೇ ಒಂದು ಜನ್ಮವನ್ನು, ಸ್ವರೂಪ ಸುಖದ ಆವಿರ್ಭಾವ ಎಂಬ ಜನ್ಮವನ್ನು ಆತ ಸಾಧಕರಿಗೆ ಕೊಡ್ತಾನೆ. ಆದ್ದರಿಂದ ಆತನನ್ನು ಹಂಸ ಅಂತ ಹೇಳಬೇಕು. ಹೀಗೆ ಹಂಸ ಎಂಬ ಶಬ್ದ ಏನನ್ನ 2 ಶಬ್ದಗಳಿಂದ ಹೇಳಿದೆ, 2 ಅಕ್ಷರಗಳಿಂದ. ಅದನ್ನೇ ಈ ಬೃಹತಿ ಮಂತ್ರ ವಿತಂತ ಸಾಯ್ಯ ಜನಿಮ ಮಾನುಷಾಣ ಅಂತ ಹೇಳಿದೆ. ಇದು ನನ್ನ ವ್ಯಾಖ್ಯಾನ. ಇದು ಇಷ್ಟ ಆದರೆ ನೀವು ಅದನ್ನು ಸ್ವೀಕರಿಸಬಹುದು. ಜೀವನ ಅನ್ನೋದೊಂದು ಅತ್ಯಂತ ಘೋರವಾದ ಯುದ್ಧ. ಆ ಯುದ್ಧದಲ್ಲಿ ಭಗವಂತ ಬರಬೇಕು, ಬಂದು ನಮ್ಮ ಹಳೆಯ ಶರೀರವನ್ನು ಕಿತ್ತೊಗೆದು ಹೊಸ ಶರೀರವನ್ನು ನಮಗೆ ಕೊಡಬೇಕು ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಭಾವಾರ್ಥ ಹೀಗಿದೆ: ಭಗವಂತ ಸರ್ವೋತ್ತಮ ಜ್ಞಾನಾನಂದಮಯ ದೇಹವುಳ್ಳವನಾಗಿದ್ದಾನೆ. ಈ ಜೀವನ ಅನ್ನುವ ಯಜ್ಞದಲ್ಲಿ ತನ್ನ ಮಕ್ಕಳಾದಂತಹ ಭಕ್ತರ ಮತ್ತು ಅವರ ಪೀಳಿಗೆಯ ಶತ್ರುಗಳನ್ನು ಇವನು ನಾಶಪಡಿಸ್ತಾನೆ. ಇವರೆಲ್ಲರ ಹಳೆಯ ಶರೀರಗಳನ್ನು ನಾಶಪಡಿಸಿ ತನ್ನ ಶಕ್ತಿಯಿಂದ ಹೊಸ ಶರೀರಗಳನ್ನು ಅವರಿಗೆ ಅವನು ತೊಡಸ್ತಾನೆ. ಹೀಗಿದು ತುಂಬ ಸುಂದರವಾದಂಥ ಮಂತ್ರ. ಯಾಕೆಂದರೆ ಜೀವ ಯಾವಾಗಿಂದ ಸೃಷ್ಟಿಗೆ ಬಂತೋ ಆವಾಗಿನಿಂದಲೂ ಹಳೆಯ ಶರೀರವನ್ನು ಕಳ್ಕೋತಾ ಇದ್ದಾನೆ, ಹೊಸ ಶರೀರವನ್ನು ಪಡ್ಕೋತಾನೆ ಇದ್ದಾನೆ. ಆವಾಗಿನಿಂದ ಆಗಿರುವಂಥ ಒಂದು ಪ್ರಕ್ರಿಯೆ, ಆ ಪ್ರಕ್ರಿಯೆಯನ್ನೆಲ್ಲ ಪೂರ್ಣವಾಗಿ ವರ್ಣನೆ ಮಾಡ್ತಾ ಇದ್ದಾನೆ ಭಗವಂತ. ಈ ಬೃಹತಿ ಮಂತ್ರ ವರ್ಣನೆ ಮಾಡ್ತದೆ. ಕೊನೆಗೊಂದು ಬಾರಿ ಅವರು ಎಲ್ಲ ಶರೀರಗಳನ್ನು ಕಿತ್ತೊಗೆದು ಇನ್ನೊಮ್ಮೆ ಯಾವತ್ತೂ ಕೂಡ ಆ ಭೌತ ಶರೀರಗಳನ್ನು ಅವರಿಗೆ ಕೊಡದೆ ಆ ಮುಕ್ತಿಯಲ್ಲಿ ಅವರಿಗೆ ಸ್ವರೂಪ ಶರೀರವನ್ನೇ ಕೊಟ್ಟು ಬಿಡ್ತಾನೆ. ಅದಕ್ಕಾಗಿ ಆತನನ್ನು ಈಗ ಹಂಸ ಅಂತ ವರ್ಣನೆ ಮಾಡಬೇಕು ಭಗವಂತನನ್ನ. ಭಾಗವತ ತಾತ್ಪರ್ಯದಲ್ಲಿ 10ನೇ ಸ್ಕಂದದಲ್ಲಿ ಗರುಡ ಪುರಾಣದ ಮಾತೊಂದನ್ನು ಹೀಗೆ ವರ್ಣನೆ ಮಾಡಿದ್ದಾರೆ. ಗರುಡ ಕೇಳ್ತಾನಲ್ಲ, ಕೇ ಹಂಸ ಕಪ್ಪರೋ ಹಂಸ ಅಂತ. ಹಂಸರು ಯಾರು ಮತ್ತೆ ಪರಹಂಸ ಯಾರು ಅಂತ ಭಗವಂತ ಹೇಳ್ತಾನೆ. ಪರೋಹಂಸೋಹಂ ಏವೈಕೋ, ನಾನೊಬ್ಬನೇ ಪರಹಂಸ. ಮತ್ತೆ ನನ್ನನ್ನು ಯಾಕೆ ಪರಹಂಸ ಅಂತ ಹೀಗೆ ಹೇಳ್ತಾರೆ ಅಂದರೆ, ಪ್ರಾಪ್ತಂ ಯಥೋಹಂ ನಿತ್ಯಂ ಪೂರ್ಣಂ ಸರ್ವೋತ್ತಮಂ ಮಯ. ಯಾವಾಗಲೂ ಸರ್ವೋತ್ತಮತ್ವವನ್ನು ಹೊಂದಿರುವವನು, ಶ್ರೇಷ್ಠವಾದ ಸ್ಥಾನದಲ್ಲಿರುವವನು ನಾನೊಬ್ಬನೇ. ಆದ್ದರಿಂದ ಹಂತಿ ಅಂದರೆ ಹೊಂದಿರುವವನು ಅಂತ ಅರ್ಥ. ಸ ಅಂದರೆ ಸರ್ವೋತ್ತಮವಾದ ಸ್ಥಾನ ಅಂತ ಅರ್ಥ. ಆದ್ದರಿಂದ ನನ್ನನ್ನೇ ಶ್ರೇಷ್ಠ ಹಂಸ ಅಂತ ಹೇಳಬೇಕು. ಹಂಸ ಬ್ರಹ್ಮಾಣ ಇವತ್ತು ನಾನು ಪರಹಂಸ ಆದರೆ, ಇನ್ನು ಉಳಿದ ರುಜುತ್ವ ಪದವಿಗೆ ಯೋಗ್ಯರಾದ ಸಾಧಕರಿದ್ದಾರಲ್ಲ ಅವರನ್ನೆಲ್ಲ ಪರಹಂಸರು ಅಂತ ವರ್ಣನೆ ಮಾಡಬೇಕು. ಪಾರಾವತ ದೈವತಾಸ್ತು, ದೇವತೆಗಳು ಪಾರಾವತರು, ಮುನಿಗಳು ತಿತ್ತಿರಿಗಳು, ಮಾನುಷಾಸ್ತು ಶುಕಾಃ ಪ್ರೋಕ್ತಃ, ಮನುಷ್ಯರನ್ನು ಶುಕರು ಅಂತ ಹೇಳಬೇಕು. ಮತ್ತು ಅಸುರಾಶ್ಚೈವ ವಾಯಸಾಹ, ರಾಕ್ಷಸರನ್ನು ವಾಯಸರು ಅಂತ ಹೇಳಬೇಕು. ಇದು
ಭಗವಂತ ಅಲ್ಲಿ ಯಾರ್ಯಾರು ಯಾವ್ಯಾವ ಹಕ್ಕಿಗಳು ಅಂತ ವರ್ಣನೆ ಮಾಡೋದು ಆ ಗರುಡ ಪುರಾಣದಲ್ಲಿ ಕಂಡು ಬರ್ತದೆ. ಕಾಠಕೋಪನಿಷತ್ನಲ್ಲಿ ಹಂಸಶುಚಿಷದ್ವಸುರಂತರಿಕ್ಷ ಸದ್ಧೋತ ವೇದಿಷತ್ ಅಂತೇನು ಮಂತ್ರ ಇದೆಯಲ್ಲ, ಅಲ್ಲಿ ನಿತ್ಯಂ ಹೀನೋ ಕಿಲೋರ್ದೋಷೈ ಸಾರರೂಪೋ ಯಥೋ ಹರಿಹಿ ಅಂತ ಆ ಹಂಸ ಶಬ್ದದ ಅರ್ಥವನ್ನು ಕಾಠಕೋಪನಿಷತ್ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಹ ಅಂದರೆ ಸಕಲ ದೋಷ ರಹಿತ ಅಂತ ಅರ್ಥ. ಹ ಧಾತುವಿಗೆ ಡ ಪ್ರತ್ಯಯ ಬಂದು ಹಂ ಅಂತ ರೂಪ ನಿಷ್ಪನ್ನಾಗಿದೆ. ಸಾರ ಎಂಬಲ್ಲಿ ಆ ರ ಹೊರಟು ಹೋಗಿದೆ, ಸಾ ಇದ್ದುದು ಸ ಆಗಿದೆ. ಹಂಚಾಸವು ಸಾರರೂಪಶ್ಚ ಹಂಚಾಸವು ಸಶ್ಚ ಹಂಸಃ. ಹಂ ಅಂದರೆ ದೋಷರಹಿತ ಮತ್ತು ಸ ಅಂದರೆ ಸಾರರೂಪ ಸರ್ವೋತ್ತಮ ಅಂತ ಅರ್ಥ. ತನ್ನಲ್ಲಿ ಯಾರಾದರೂ ಹೇಳಬಹುದಾದಂತಹ ದುಃಖ ಮೊದಲಾದ ದೋಷಗಳನ್ನು ಪರಿಹಾರ ಮಾಡಿಕೊಂಡಿದ್ದಾನೆ. ಮತ್ತು ತನ್ನ ಭಕ್ತರ ದೋಷಗಳನ್ನು ಕೂಡ ಅವನು ಪರಿಹಾರ ಮಾಡ್ತಾನೆ. ಆದ್ದರಿಂದ ಆತ ಹಂಸ. ಹಂಸೋ ದುಃಖಾದಿ ಹಾನಿಯನ, ದುಃಖಾದಿಗಳನ್ನು ಅವನು ಪರಿಹರಿಸಿಕೊಂಡಿದ್ದಾನಾದ್ದರಿಂದ ಆತನನ್ನು ಹಂಸ ಅಂತ ಹೇಳಬೇಕು ಅಂತ ತಂತ್ರ ನಿರುಕ್ತದಲ್ಲಿ ಒಂದು ಕಡೆ ಕಂಡು ಬರ್ತದೆ. ಭಾಗವತ ತಾತ್ಪರ್ಯದಲ್ಲಿ 5ನೇ ಸ್ಕಂದದಲ್ಲಿ ಅದಿದೆ. ಭಕ್ತರಿಗೂ ಕೂಡ ಸಂಸಾರದ ದೋಷಗಳನ್ನು ಬಿಡಿಸುವವನು, ತನ್ನನ್ನು ಭಜಿಸಿದ ಭಕ್ತರ ಸಂಸಾರದ ದೋಷಗಳನ್ನು ಬಿಡಿಸುವವನು ಅಂತ ಅರ್ಥ. ಸಯೇವ ಸೂರ್ಯ ಸಂಸ್ಥಶ್ಚ ಹಂಸಸ್ಸೋಹಮಿತಿ ಶ್ರುತಃ ಹಂತೃತ್ವಾತ್ ಹಂಸರಾಮಾಸವು ಅಂತ ಹರಿವಂಶದಲ್ಲಿದೆ. ಅದನ್ನು ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾನೆ. ಸೂರ್ಯನಲ್ಲಿರುವಂಥ ಭಗವಂತ ಸಂಸಾರಕ್ಕೆ ಕಾರಣವಾದ ದೋಷಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಆದ್ದರಿಂದ ಅವನಿಗೆ ಹಂಸ ಅಂತ ಹೆಸರು. ಅವನು ದೋಷ ದೂರನಾದ್ದರಿಂದ ಸೂರ್ಯನಲ್ಲಿ ಸೂರ್ಯನೆಂಬ ಪ್ರತೀಕದಲ್ಲಿ ಭಗವಂತನನ್ನು ನಿತ್ಯ ಯಾರು ಆರಾಧನೆ ಮಾಡ್ತಾರೆ ಅವರಿಗೆ ಸಂಸಾರ ದಾಯಕವಾದ ಎಲ್ಲ ದೋಷಗಳು ಕೂಡ ಪರಿಹಾರ ಕಾಣ್ತವೆ ಅಂತ. ಗಾಯತ್ರಿಯನ್ನು ನಾವು ಜಪ ಮಾಡುವಾಗ ಸೂರ್ಯಾಂತರ್ಗತನಾದ ಭಗವಂತನನ್ನೇ ಧ್ಯಾನ ಮಾಡ್ತೇವೆ. ಸೂರ್ಯನಲ್ಲಿ ಧ್ಯಾನ ಮಾಡುವುದಕ್ಕೆ ಇದು ಉದ್ದೇಶ. ಹರಿವಂಶದಲ್ಲಿ ಹೀಗೆ ಹೇಳಿದೆ. ಸೂರ್ಯ ಸಂಸ್ಥನಾದ ಭಗವಂತನನ್ನು ಧ್ಯಾನ ಮಾಡಿದರೆ ಅವನು ಎಲ್ಲ ದೋಷಗಳನ್ನು, ಸಂಸಾರ ಕಾರಕವಾದ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತಾನೆ. ಇದು ಗಾಯತ್ರಿ ಜಪ ಮಾಡುವಾಗ ಸಂಸಾರವನ್ನು ನಾಶ ಮಾಡುವ ಭಗವಂತನೇ ಅಂತ ಅವನನ್ನು ನಾವು ಪ್ರಾರ್ಥಿಸಬೇಕು. ಲಕ್ಷಾಲಂಕಾರ ಈ ಮಂತ್ರವನ್ನು ವ್ಯಾಖ್ಯಾನಿಸಿಲ್ಲ, ಹಂಸ ಎಂಬ ಶಬ್ದವನ್ನು ವ್ಯಾಖ್ಯಾನ ಮಾಡಿಲ್ಲ. ಮತ್ತು ಅದಕ್ಕೆ ಶಾಂಕರ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ, ಯಾರು ಸೋಹಂ ಅನ್ನುವ ಉಪಾಸನೆಯನ್ನು ಮಾಡ್ತಾರೋ, ನಾನೇ ಭಗವಂತ ಅನ್ನುವ ಉಪಾಸನೆಯನ್ನು ಮಾಡ್ತಾರೋ ಅಂಥ ಜ್ಞಾನಿಗಳ ಸಂಸಾರದ ಭಯವನ್ನು ಪರಿಹಾರ ಮಾಡುವವನು ಅಂತ ಅದಕ್ಕರ್ಥ. ಎಲ್ಲ ಶರೀರಗಳಲ್ಲೂ ಸಂಚಾರ ಮಾಡುವವನು ಅಂತ ಇನ್ನೊಂದರ್ಥ. ಎಲ್ಲ ಜೀವರ ಶರೀರದಲ್ಲೂ ಅವನಿದ್ದಾನೆ. ಪರಾಶರ ಭಟ್ರು ಹೇಳ್ತಾರೆ, ನಮಗೇನು ಸಂಘಗಳಿವೆ, ದುಷ್ಟ ಸಂಘಗಳು, ಇರಬಾರದ ಸಂಘಗಳು, ಆ ಸಂಘಗಳನ್ನೆಲ್ಲ ನಾಶ ಮಾಡುವವನು. ತುಂಬ ಸುಂದರವಾದಂಥ ನಡಿಗೆ ಉಳ್ಳವನು. ಅಂಥ ಸಂಘಾನಾಂ ಸತ್ವ ಶುಭಾಶ್ರಯ ಪರಮಹಂಸಾಯ ಅಂತ ಒಂದು ಗ್ರಂಥವನ್ನು ಅವರು ವರ್ಣನೆ ಮಾಡ್ತಾರೆ ಪರಾಶರ ಭಟ್ರು. ಅಂಥ ಸಂಗಮ್ಯ ವಸತಿ ಗಚ್ಚತೀತಿ ಮನೋಹರಂ. ಸುಂದರವಾದ ನಡಿಗೆ ಉಳ್ಳವನಾದ್ರಿಂದ ಆತ ಹಂಸ. ಸತ್ಯಸಂಧ ಸ್ವಾಮಿಗಳ ಪ್ರಕಾರ ದೋಷರಹಿತನಾದವನು, ಸಾರರೂಪನಾದವನು. ಅದು ಕಾಠಕೋಪನಿಷತ್ತಿನಲ್ಲಿ ಏನೋ ವರ್ಣನೆ ಬಂದಿದೆ, ಅದನ್ನೇ ಸತ್ಯಸಂಧ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಇದಿಷ್ಟು ಹಂಸ ಎಂಬ ಶಬ್ದದ ವಿವರಣೆ ಮತ್ತು ಆ ಬೃಹತಿ ಮಂತ್ರದ ವಿವರಣೆ. ಹಂಸ ಎಂಬ ಶಬ್ದನೂ ಕೂಡ ನಾವೀಗಾಗಲೇ ಹರಿವಂಶದಲ್ಲಿ ನೋಡಿದ್ವಿ. ಸೂರ್ಯನಲ್ಲಿರುವ ಭಗವಂತನನ್ನು ಹಂಸ ಎಂಬ ಶಬ್ದದಿಂದ ಯಾರು ಉಪಾಸಿಸ್ತಾರೆ ಅಂಥವರ ಸಂಸಾರವನ್ನು ಅವನು ಪರಿಹರಿಸ್ತಾನೆ ಅಂತ ಬಂತಿಲ್ಲಿ. ಮತ್ತು
ಈ ಬೃಹತಿ ಮಂತ್ರವೂ ಕೂಡ ನಮ್ಮ ಹಳೆಯ ಶರೀರಗಳನ್ನು ನಾಶಪಡಿಸಿ ಹೊಸ ಶರೀರಗಳನ್ನು ನಮಗೆ ಕೊಡ್ತಾನೆ. ನಮ್ಮನ್ನು ಸೃಷ್ಟಿಗೆ ತಂದಾಗಿನಿಂದಲೂ ಹೀಗೆ ಅವನು ಮಾಡ್ತಾ ಇದ್ದಾನೆ. ಇನ್ನು ಕೊನೆಯ ಬಾರಿ ಎಂಬಂತೆ ನಮಗೆ ಮುಕ್ತಿಯನ್ನು ಕೂಡ ಅವನು ಕೊಡ್ತಾನೆ. ಹೊಸ ಸುಖರೂಪವಾದ ಜ್ಞಾನರೂಪವಾದಂಥ ಒಂದು ಶರೀರವನ್ನು ಆತ ನಮಗೆ ತೊಡಗಿಸ್ತಾನೆ ಅಂತ ಹೀಗೆ ವರ್ಣನೆ ಬಂದಿದೆ. ಆದ್ದರಿಂದ ಬೃಹತಿ ಮಂತ್ರವು ಮತ್ತು ಹರಿವಂಶವು, ಹಂಸ ಎಂಬ ಶಬ್ದ, ಕಾಟಕೋಪನಿಷತ್ತು ಇದೆಲ್ಲವೂ ಸಮಾನವಾದ ಅರ್ಥವನ್ನು ಹೇಳಿದೆ. ಅವನು ಸ್ವಯಂ ದೋಷರಹಿತ ಹಂಸ, ಅದರಿಂದ ನಮ್ಮನ್ನು ಕೂಡ ದೋಷರಹಿತರನ್ನಾಗಿ ಮಾಡ್ತಾನೆ. ದೋಷರಹಿತವಾದ ವ್ಯಕ್ತಿತ್ವವನ್ನು ನಮಗೆ ಆತ ಕೊಡ್ತಾನೆ ಅಂತ ಆ ಭಗವಂತನನ್ನು ಹಂಸ ಎಂಬ ಶಬ್ದದಿಂದ ನಾವು ಉಪಾಸಿಸಬೇಕು. ಸಂಧ್ಯಾವಂದನದಲ್ಲಿ ವಿಶೇಷವಾಗಿ ನಾವು ಮಾಡಿಕೊಳ್ಬೇಕಾದಂಥ ಒಂದು ಅನುಸಂಧಾನ ಇದು. ನಮಗೆ ಆಗ ನಿತ್ಯ ನಾವು ಸೂರ್ಯನಲ್ಲಿರುವ ಭಗವಂತನನ್ನು ಹಂಸ ಅಂತ ಉಪಾಸಿಸಿದ್ರಿಂದ ಸಂಸಾರ ನಾಶಕ ಅಂತ ಅವನನ್ನು ಉಪಾಸಿಸಿದಂತಾಗ್ತದೆ. ಅಂತಹ ಫಲವೂ ಕೂಡ ನಮಗೆ ಸಿಗ್ತದೆ. ಇದಿಷ್ಟು ಅದರ ಮಂತ್ರದ ಮತ್ತು ನಾಮದ ಸಾರಾಂಶ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಸಾಧನೆಯ ದೃಷ್ಟಿಯಿಂದ ಹೀಗೆ ಅತ್ಯಂತ ಉಪಯುಕ್ತವಾದಂಥ ಒಂದು ಶಬ್ದ ಅದು ಹಂಸ ಅಂತ.